ನಮಸ್ಕಾರ. ಇವತ್ತು ನೋಡುವುದು ನಾವು ಮುಂದಿನ ಭಾಗ. ಸುರುವಿನಲ್ಲಿ ನಾವು ಜೇನು ಸೂಪರ್ ಕೋಣೆಗೆ ಸೈಡ್ನಿಂದ ಕಪ್ಪಾದೇರಿಯನ್ನು ತೆಗೆಯುವುದನ್ನು ಹಾಕಿದ್ದೆ. ಪಾರ್ಟ್ 2ಅಲ್ಲಿ ಹೇಗೆ ಗಂಡುಣ್ಣಗಳನ್ನು ತೆಗೆದು ಹಾಕಿದ್ದೆ. 2 ಫ್ರೇಮ್ ಖಾಲಿಯಾದ ಕಾರಣ ಎಲ್ಲ ಕಂಪ್ಲೀಟ್ ಹೇಳಿದ್ದೆ. ಇವತ್ತು ನಾವು ಅದನ್ನು ಯಾವ ರೀತಿ ಅವುಗಳು ಕಟ್ಟಿದ್ದೇವೆ, ಅಂದರೆ 8 ದಿನ ಆಯಿತು ಇವತ್ತಿಗೆ, ಯಾವ ರೀತಿ ಎಲ್ಲ ಮಾಡಿದ್ದೇವೆ ಅಂತ ನೋಡುವ. ಈಗ ಮಾವಿನ ಹೂ ಮತ್ತು ಕೆಲವು ಹೂಗಳು ಬರ್ತಿವೆ, ಕಾಟು ಹೂಗಳೆಲ್ಲ, ಎಲ್ಲ ಹೂವೆಲ್ಲ ಬೇಗ ಬೇಗ ಆಗ್ತಿವೆ. ಈಗ ನೋಡಿ, ಈ ಥರ ಉಬ್ಬಿಸಿ ಚಂದ ಮಾಡಿ ಮಾಡ್ತೀವಿ. ಈ ಥರ ಮಾಡೋ ನಾವು ಪಾಲು ಮಾಡೋದು ನಿಲ್ಲಿಸ್ಬೇಕು ಈ ಪೆಟ್ಟಿಗೆಲೆಲ್ಲ, ಅಂದರೆ ಎಲ್ಲ ಪೆಟ್ಟಿಗೆಗಲ್ಲ, ಬೇಕಂದರೆ ಯಾರಿಗಾದರೂ ಕೊಡಬೇಕಂತ ಇದ್ದರೆ ಮಾಡ್ಬೋದು. ನೋಡಿ, ಈ ಥರ ಎಲ್ಲ ಒಳ್ಳೆಯದಾಗಿ ಏರಿಯನ್ನು ಕಟ್ತಾ ಬರ್ತೀವಿ. ಇದು ಕಪ್ಪೆರಿ. ಈಗ ತೋರಿಸಿ, ಇದು ಫಸ್ಟಿದು ಫ್ರೇಮ್, ಇದು ಗಂಡು ಏರಿ. ನೋಡಿ, ಈ ಥರ ಮಾಡಿವೆ. ಈಗ ನಾವು ಅವುಗಳಾಗಿಯೇ ಪಾಲಾಗಿ ಹೋಗುವಾಗ ಹಾಗೆ ಮಾಡಬಾರ್ದು. ಈಗ ನಿನ್ನೆಷ್ಟೇ ಒಂದು ಪೆಟ್ಟಿಗೆ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದು ಅವುಗಳಾಗಿ ಪಾಲಾಗಿ ಹೋಗಿ ಜೇನಿಗೆ ಲಾಸ್ ಆಯಿತು. ಕೊಡ್ತಾವೆ ಈಗ ಕೂಡ ಭಯಂಕರ ಜೋರಿವೆ, ಕೆಂಪು ತಳಿ ಇವುಗಳು. ನಾನು ಲಾಸ್ಟ್ ಫ್ರೇಮ್ ಮತ್ತು ಲಾಸ್ಟ್ 3rd ಫ್ರೇಮನ್ನು ನೋಡಿದೆ. ಅಂದರೆ ಈ ಫ್ರೇಮಿಂದ ಆದರೆ 6ನೇ ಫ್ರೇಮು ಅಲ್ಲ, 5ನೇ ಫ್ರೇಮು ನೋಡಿದೆ. ನೋಡುವಾಗಲೇ ರಾಣಿಸೆಲ್ಲ ಏನು ಕಾಣಲಿಲ್ಲ. ಆದರೆ ಗಂಡು ಎರಿಯನ್ನೇ ಕಟ್ಟಿದರೆ ಹೊಸ ಎರಿ ಅದನ್ನು ತೆಗೆದು ಬಿಸಾಕ್ಬೋದು, ಇಲ್ಲಾಂದರೆ ಬೇರೆ ಪೆಟ್ಟಿಗೆ ಕೊಡ್ಬೋದು. ಇದು ತುಂಬಿದ ನಂತರ ಸೆಕೆಂಡ್ ಸೂಪರಿಗೆ ಕೊಡ್ಬೋದು ಆದರೆ ನಾವು ಅಲ್ಲಿ ತನಕ ಕಾಯುವಾಗಿಲ್ಲ. ಅದು ಅವುಗಳು ಮೊಟ್ಟೆ ಒಡೆದು ಬರುವ ತನಕ ಕಾಯ್ದರೆ ಪಾಲಾಗಿ ಹೋಗ್ತವೆ. ಈಗ ರಾಣಿಸಲ್ಲಿ ಏನು ಕಾಣಲಿಲ್ಲ, ಖಾಲಿ 2 ಫ್ರೇಮ್ ನೋಡಿದ್ದು. ಹೀಗೇನಾದರೂ ಲಾಸ್ಟ್ ಅಥವಾ 2 ಫ್ರೇಮ್ ನೋಡಿದರೆ ಸಾಕು. ರಾಣಿ ಮೊಟ್ಟೆ ಸ್ಟಾರ್ಟ್ ಮಾಡಿದೆ ಅಂದರೆ ನೋಡಬೇಕಾಗ್ತದೆ. ಸರಿ, ಇದು ಇವತ್ತಿನೊಂದು ಅಪ್ಡೇಟು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಜೇನು ಕೃಷಿಯ ಮಾಹಿತಿಯನ್ನು ನೋಡುವ. ಸಬ್ಸ್ಕ್ರೈಬ್ ಆಗಿಕೊಳ್ಳಿ ಹಾಗೂ ಲೈಕ್ ಕೊಡಿ.